ರಾಜ್ಯದ 3 ಕ್ಷೇತ್ರಗಳಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಭರದಿಂದ ಮತದಾನ ಸಾಗ್ತಾ ಇದೆ. ವೃದ್ಧರು, ಯುವತಿಯರು, ವಿಶೇಷ ಚೇತನರು ಎಲ್ಲರೂ ಕೂಡ ಮತಗಟ್ಟೆಗಳತ್ತ ಬಂದು ಬೆಳಗ್ಗೆಯಿಂದನೇ ಮತ ಚಲಾಯಿಸೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಮೊದಲ ಬಾರಿಗೆ ಹಕ್ಕು ಚಲಾಯಿಸಿ ಸಂಭ್ರಮಿಸಿದ್ದಾರೆ ಹಲವರು. ಇದೇ ಫಸ್ಟ್ ಟೈಮ್ ವೋಟಿಂಗ್ ಹಲವರಿಗೆ ಬೈ ಎಲೆಕ್ಷನ್ ನಲ್ಲೇ ತಮ್ಮ ಮೊದಲ ಹಕ್ಕನ್ನು ಚಲಾಯಿಸಿದ್ದಾರೆ. ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರಲ್ಲಿ ಒಂದು ರೀತಿಯ ಅಭ್ಯರ್ಥಿಗಳು ಪಕ್ಷಗಳಿಗೆ ಅಗ್ನಿ ಪರೀಕ್ಷೆ ಎದುರಾಗಿದೆ. 3 ಕ್ಷೇತ್ರದ ಆಕಾರದಲ್ಲಿ ಒಟ್ಟು 45 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ನವೆಂಬರ್ 23ನೇ ತಾರೀಕು ಈ ಉಪಚುನಾವಣೆಯ ಮತ ಎಣಿಕೆಯ ಕಾರ್ಯ ನಡೆಯುತ್ತೆ, ಫಲಿತಾಂಶ ಹೊರಬೀಳುತ್ತೆ. ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭ ಆಗಿದೆ. ಬೆಳಗ್ಗೆ 7 ಗಂಟೆಯಿಂದನೇ ವಯೋವೃದ್ಧರು, ವಿಶೇಷ ಚೇತನರು, ಜೊತೆಗೆ ಮಹಿಳೆಯರು, ಯುವತಿಯರು ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಮತಗಟ್ಟೆಗಳ ಕಡೆಗೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಮುಂದಾದಂಥ ದೃಶ್ಯಗಳನ್ನು ಹಲವು ಮತಗಟ್ಟೆಗಳಿಂದ ನಾವು ಗಮನಿಸ್ತಾ ಇದ್ವಿ. ಸೊ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಶಿಗ್ಗಾವಿ, ಚನ್ನಪಟ್ಟಣ ಮತ್ತೆ ಸಂಡೂರಿನಲ್ಲಿ ಕೆಲವು ಮತಗಟ್ಟೆಗಳಲ್ಲಿ ಈಗಾಗಲೇ ಬೆಳಗ್ಗೆಯಿಂದನೇ ಮತದಾರರು ಬಂದು ಸರದಿ ಸಾಲಲ್ಲಿ ನಿಂತು ಹಕ್ಕು ಚಲಾಯಿಸೋದಕ್ಕೆ ಮುಂದಾಗ್ತಾ ಇರುವಂಥ ದೃಶ್ಯ ಇದು. ಶಿಗ್ಗಾವಿಯಲ್ಲಿ ಬೆಳಗ್ಗೆನೆ ವೃದ್ಧರು ಬಂದಿದ್ದಾರೆ. ವೃದ್ಧ ದಂಪತಿ ಬಂದು ತಮ್ಮ ಹಕ್ಕು ಚಲಾಯಿಸೋದಕ್ಕೆ ಮುಂದಾಗಿರೋದು, ಜೊತೆಗೆ ವಿಶೇಷ ಚೇತನರು ಬಂದಿದ್ದಾರೆ. ಎಷ್ಟೋ ಜನ ಅಂದರೆ ಬಹಳ ವಯಸ್ಸಾದಂಥವರು ವೀಲ್ ಚೇರ್ ಮೇಲೆ ಬಂದು ಇವತ್ತು ಮತದಾನ ಮಾಡಿದಂಥ ದೃಶ್ಯಗಳು ಕೂಡ ನೋಡಲಿಕ್ಕೆ ಕಾಣಸಿಗ್ತಾ ಇದೆ. ಚನ್ನಪಟ್ಟಣದಲ್ಲೂ ಕೂಡ ಎಲ್ಲರೂ ಬೆಳಗ್ಗೆಯಿಂದಾನೇ ಮತಗಟ್ಟೆಗಳ ಕಡೆಗೆ ಆಗಮಿಸಿದ್ದಾರೆ. ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿತ್ತು. 7 ಗಂಟೆಯಿಂದ ಮತದಾನ ಆರಂಭ ಆಗಿದೆ. ಸಂಡೂರಿನಲ್ಲಿ ಕೂಡ ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ. ಬೆಳಗ್ಗೆಯಿಂದಾನೇ ಕುಟುಂಬ ಸಮೇತರಾಗಿ ಹಲವರು ಮತಗಟ್ಟೆಗಳ ಕಡೆ ಬರ್ತಿದ್ದಾರೆ. ಈ ಪೈಕಿ ಹಲವರು ಫಸ್ಟ್ ಟೈಮ್ ವೋಟರ್ಸ್ ಇದ್ದಾರೆ. ಮೊದಲ ಬಾರಿಗೆ ಹಕ್ಕು ಚಲಾಯಿಸಿದ್ದೀವಿ ಅಂತ ಹೇಳಿ ಆ ಜವಾಬ್ದಾರಿ ಜೊತೆಗೆ ಸಂತಸ ಎರಡನ್ನೂ ಕೂಡ ವ್ಯಕ್ತಪಡಿಸಿದ್ದಾರೆ. ಉಪಚುನಾವಣೆಗೆ ಆರಂಭಿಕವಾಗಿ ಮತದಾರರು ಉತ್ತಮ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅಂದರೆ ಮತದಾನ ಪ್ರಕ್ರಿಯೆ ಒಳ್ಳೆ ರೀತಿಯಲ್ಲಿ ಚಾಲನೆ ಪಡ್ಕೊಂಡಿದೆ. ಬಟ್ ಸಂಜೆವರೆಗೆ ಎಷ್ಟು ಪ್ರಮಾಣದ ಮತದಾನ ಆಗುತ್ತೆ ಅದರ ಮೇಲೂ ಕೂಡ ಫಲಿತಾಂಶ ನಿರ್ಧಾರ ಆಗಬಹುದು. ಯಾಕಂದರೆ ಪರ್ಸೆಂಟೇಜ್ ಆಫ್ ವೋಟಿಂಗ್ ಬಹಳ ಮುಖ್ಯ ಆಗುತ್ತೆ. ಬಹಳ ಬಿರುಸಿನಿಂದ ಕೂಡಿದ್ದಂತಹ ಉಪಚುನಾವಣೆಯ ಕಣಗಳು ಇದು 3 ಕೂಡ. ಬಹಳ ಬಿರುಸಿನಿಂದ ಕೂಡಿದ್ದಂತಹ ಉಪಚುನಾವಣೆಯ ಕಣಗಳು ಇದು. ಹೀಗಾಗಿ ಬಹಳ ನಿರೀಕ್ಷೆ ಮತ್ತೆ ಕಾತುರತೆಗಳಿದೆ ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ಸೊ ಇದೀಗ 3 ಕ್ಷೇತ್ರಗಳಿಂದ ನಮ್ಮ ಪ್ರತಿನಿಧಿಗಳು ನಮ್ಮೊಟ್ಟಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚನ್ನಪಟ್ಟಣದಿಂದ ಹರೀಶ್, ಶಿಗ್ಗಾವಿಯಿಂದ ಪ್ರಕಾಶ್ ನುಲ್ವಿ ಮತ್ತು ಸಂಡೂರಿನಿಂದ ಶಿವಾನಂದ್ ನನ್ನೊಟ್ಟಿಗೆ ಲೈವ್ ನಲ್ಲಿದ್ದಾರೆ. ಸೊ ಮೊದಲಿಗೆ ನಾನು ಹರೀಶ್ರನ್ನ ಮಾತಾಡಿಸ್ತೀನಿ. ಹರೀಶ್, 3 ಉಪಚುನಾವಣಾ ಕ್ಷೇತ್ರಗಳ ಪೈಕಿ ಚನ್ನಪಟ್ಟಣ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಗುರುತಿಸಿಕೊಂಡಿದ್ದು DK ಸಹೋದರರು ಮತ್ತೆ HDKಗೆ ಪ್ರತಿಷ್ಠೆಯ ಕಣ ಆದ ಕಾರಣಕ್ಕಾಗಿ ಬೆಳಗ್ಗೆಯಿಂದಾನೇ ಮತದಾನ ಆರಂಭ ಆಗಿದೆ. ಅಲ್ಲಿನ ಡೀಟೇಲ್ಸ್ ನೀಡೋದಾದ್ರೆ ವಿಜಯ್, ಬಹಳ ಮುಖ್ಯವಾಗಿರುವಂಥದ್ದು ಇಡೀ ರಾಜ್ಯದ ಗಮನ ಸೆಳೆದಿರುವಂತಹ ಹೈ ವೋಲ್ಟೇಜ್ ಕ್ಷೇತ್ರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀಗ ಬಿರುಸಿನ ಮತದಾನ ಪ್ರಕ್ರಿಯೆ ಕೂಡ ನಡೀತಾ ಇರುವಂಥದ್ದು. ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಈ ಕ್ಷೇತ್ರದ ಮತದಾರರು ಅತ್ಯುತ್ಸಾಹದಿಂದ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಮತಗಟ್ಟೆಗಳಲ್ಲಿ ಕೂಡ ಉತ್ಸಾಹದಿಂದಲೂ ಕೂಡ ಈಗ ಮತದಾರರು ಬಂದಿದ್ದಾರೆ. ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಚಕ್ಕರೆ ಗ್ರಾಮದಲ್ಲಿ ಅಂದರೆ ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್ ಅವರ ಸ್ವಗ್ರಾಮ ಚಕ್ಕೆರೆಯಲ್ಲಿ ಕೂಡ ಬಿರುಸಿನ ಮತದಾನ ನಡೀತಿದೆ. ಸೊ ಗ್ರಾಮಸ್ಥರು ಅಂದರೆ ಮತದಾರರು ಕೂಡ ಅತ್ಯುತ್ಸಾಹದಿಂದ ಬಂದು ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಅಂದರೆ ವಯೋವೃದ್ಧರಾಗಿರ್ಬೋದು, ವಿಕಲಚೇತನರಾಗಿರ್ಬೋದು, ಜೊತೆಗೆ ಯುವಕ ಯುವತಿಯರು ಎಲ್ಲರೂ ಕೂಡ ಬಂದು ಇವತ್ತು ಮತದಾನವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಕೂಡ ಇಲ್ಲಿ ಚುನಾವಣೆ ನಡೆದಿತ್ತು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಹೆಚ್ಚಿನ ಶೇಕಡಾವಾರು ಮತದಾನ ಕೂಡ ಇಲ್ಲಾಗಿತ್ತು ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗಾಗಿ ಈ ಬಾರಿಯೂ ಕೂಡ ಅದೇ ಪ್ರಮಾಣದಲ್ಲಿ ಮತದಾನ ಆಗಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಇರುವಂಥದ್ದು. ಹಾಗಾಗಿ 90ಕ್ಕೆ ಹೆಚ್ಚು ಶೇಕಡಾವಾರು ಮತದಾನ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಸಹಜವಾಗಿದೆ. ಈ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಮತಗಟ್ಟೆಗಳಲ್ಲಿ ಕೂಡ ಮತದಾರರು ಅತ್ಯುತ್ಸಾಹದಿಂದ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಕೂಡ ಇಲ್ಲಿ ಮುಖ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಮತ್ತು CP ಯೋಗೇಶ್ವರ್ ನಡುವೆ ನೇರ ಪೈಪೋಟಿ ಇರುವಂಥ ಕಾರಣಕ್ಕಾಗಿ ಈ ಬಾರಿ ಯಾರಿಗೆ ಜಯಲಕ್ಷ್ಮಿ ಒಲೆಯಲಿದೆ ಅನ್ನುವಂಥ ಸಾಕಷ್ಟು ಕುತೂಹಲ ಇದೆ. ಅದ್ರ ಜೊತೆಗೆ ಇಲ್ಲಿ ಮುಖ್ಯವಾಗಿರುವಂಥದ್ದು ಕಳೆದ ಬಾರಿಗಿಂತಲೂ ಈ ಬಾರಿ ಕೂಡ ಇಲ್ಲಿ ಪ್ರತಿಷ್ಠೆ ಆಗಿರುವಂಥ ಕಾರಣಕ್ಕಾಗಿ ಸೊ ಯಾರು ಇಲ್ಲಿ ವಿಜಯ ಮಾಲೆಯನ್ನು ತೋಡ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಈ ಹಿನ್ನೆಲೆಯಲ್ಲಿ ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದ ಗಮನ ಸೆಳೆದಿದೆ.
ಸೊ ಒಂದು ರೀತಿಯಲ್ಲಿ ಕೂಡ ಪ್ರತಿಷ್ಠೆಯ ಪ್ರಶ್ನೆ ಆಗಿರುವಂಥದ್ದು ಕೂಡ ಇಲ್ಲಿ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರು ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರಿಗೆ ಇದು ಪ್ರತಿಷ್ಠೆ ಆದರೆ ಮಗದೊಂದು ಕಡೆ ಡಿ.ಕೆ. ಸಹೋದರರಿಗೆ ಕೂಡ ಇದು ಪ್ರತಿಷ್ಠೆ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸೊ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದ ಗಮನ ಸೆಳೆದಿರುವಂಥದ್ದು ವಿಜಯ್. ಸೊ ಸದ್ಯ ಚನ್ನಪಟ್ಟಣ ಮತಗಟ್ಟೆಗಳಲ್ಲಿ ಯಾವ ರೀತಿ ಮತದಾನ ಈಗಾಗಲೇ ಶುರುವಾಗಿದೆ? ಪರವಾಗಿಲ್ಲ, ದೊಡ್ಡ ಸಂಖ್ಯೆಯಲ್ಲಿ ಈಗಾಗಲೇ ಮತದಾನದ ಕಡೆ ಜನ ಒಲವು ತೋರಿದ್ದಾರೆ. ಬೆಳಗ್ಗೆಯಿಂದನೇ ಹೆಚ್ಚಾಗಿ ವಯಸ್ಸಾಗಿರುವಂಥವರು ಮತ್ತು ಯುವತಿಯರು, ಮಹಿಳೆಯರು ಎಲ್ಲರೂ ಕೂಡ ಹೀಗೆ ಮತಗಟ್ಟೆಗಳ ಕಡೆ ಬರ್ತಾ ಇದ್ದಾರೆ. ಬಹಳ ನಿರೀಕ್ಷೆ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಬಾರಿಯ ಚನ್ನಪಟ್ಟಣ ಕ್ಷೇತ್ರ ಇದೆಯಲ್ಲ, ದೊಡ್ಡ ಒಂದು ರೀತಿ ಜಿದ್ದಾಜಿದ್ದಿಯ ಕಣವಾಗಿ ಅದು ಪರಿವರ್ತನೆ ಆಗಿದ್ದು ಸಾಕಷ್ಟು ರೀತಿಯಾದಂಥ ಬೆಳವಣಿಗೆಗಳಾಗೋಯ್ತು. ಕೊನೆ ಕ್ಷಣದಲ್ಲಿ ಬಿಜೆಪಿಯ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಮೈತ್ರಿ ಅಭ್ಯರ್ಥಿ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಂಥ ಸಿ.ಪಿ. ಯೋಗೇಶ್ವರ್ ಕಾಂಗ್ರೆಸ್ಗೆ ಜಂಪ್ ಆದರು. ಅದಾದಮೇಲೆ ಈಗಾಗಲೇ 2 ಬಾರಿ ಅದೃಷ್ಟ ಪರೀಕ್ಷೆ ಮಾಡಿ ಕೈ ಸುಟ್ಕೊಂಡಿರುವಂಥ ನಿಖಿಲ್ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಬಂದರು. ಹಲವು ವಿಚಾರಗಳು ಚರ್ಚೆ ಆಯಿತು. ಈ ಬಾರಿ ಚನ್ನಪಟ್ಟಣ ಉಪಕಣಕ್ಕೆ ಸಂಬಂಧಪಟ್ಟ ಹಾಗೆ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಸ್ವತಃ ಎಚ್ ಡಿ ದೇವೇಗೌಡರು ಪ್ರಚಾರದ ಅಖಾಡಕ್ಕೆ ಧುಮುಕಿದ್ರು. ಸಾಕಷ್ಟು ವಿಚಾರಗಳನ್ನು ಮುನ್ನೆಲೆಗೆ ತಂದರು. ಒಕ್ಕಲಿಗ ಅಸ್ತ್ರ ಪ್ರಯೋಗ ಮಾಡಿದ್ರು, ಯುವ ಮತದಾರರನ್ನು ಸೆಳೆಯೋ ನಿಟ್ಟಿನಲ್ಲಿ. ಜೊತೆಗೆ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಇದೆಲ್ಲ ಅಂಶಗಳನ್ನು ಒಂದೊಂದೇ ಅಸ್ತ್ರವಾಗಿ ಪ್ರಯೋಗ ಮಾಡಿದಂಥ ಕ್ಷೇತ್ರ ಚನ್ನಪಟ್ಟಣ ಕ್ಷೇತ್ರ. ಮತ್ತೊಂದು ಕಡೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್, ಸಿ.ಪಿ. ಯೋಗೇಶ್ವರರ ಬೆನ್ನಿಗೆ ಬಹಳ ಗಟ್ಟಿಯಾಗಿ ನಿಂತಹ ಕ್ಷೇತ್ರ ಚನ್ನಪಟ್ಟಣ. ಡಿ.ಕೆ. ಸಹೋದರರು ಶತಾಯಗತಾಯ ಹೇಗಾದರೂ ಈ ಕ್ಷೇತ್ರವನ್ನು ವಶಪಡಿಸಿಕೊಳ್ಳಲೇಬೇಕು ಅನ್ನೋ ಕಾರಣಕ್ಕಾಗಿ ಸಿ.ಪಿ. ಯೋಗೇಶ್ವರನ್ನ ಕಾಂಗ್ರೆಸ್ಗೆ ಕರೆತಂದು ಅಭ್ಯರ್ಥಿಯನ್ನಾಗಿ ಮಾಡಿ ಸ್ವತಃ ಅವರೇ ಖುದ್ದು ಅಲ್ಲಿ ಪ್ರಚಾರದಲ್ಲಿ ಭಾಗಿಯಾಗಿ ಅಭ್ಯರ್ಥಿಯ ಬೆನ್ನಿಗೆ ನಿಂತು ಗೆಲ್ಲಿಸಿಕೊಳ್ಳಲೇಬೇಕು ಅನ್ನುವಂಥ ಪ್ರಯತ್ನ ಮಾಡಿದ್ರು. ಅಂತಿಮವಾಗಿ ಮತದಾರ ಇವತ್ತು ನಿರ್ಣಯ ಮಾಡ್ತಾನೆ ಯಾರಿಗೆ ನಮ್ಮ ಮತ ಅನ್ನೋದನ್ನು.